ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ ಡಿವೋಷನ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ದುರ್ಗಾ ಕವಚದ ಮಹತ್ವದ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. ಇದನ್ನು ಗುರುಗಳು ನಿಮಗೆ ಈಗ ತಿಳಿಸಿಕೊಡುತ್ತಾರೆ. ದುರ್ಗಾ ಕವಚದ ಮಹತ್ವ ಅಂದರೆ ಏನು ಅಂತ. ಬಗ್ಗೆ ಮತ್ತು ಮಹತ್ವದ ಬಗ್ಗೆ ತಿಳಿಸ್ತೇನೆ. ಈ ದುರ್ಗಾ ಕವಚದಲ್ಲಿರುವಂತಹ ಕೆಲವೊಂದು ಮಂತ್ರಗಳು ಉಚ್ಚಾರಣೆ ಮಾಡುವುದರಿಂದ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು, ಚಮತ್ಕಾರಿಯಾದಂಥ ಶಕ್ತಿ ನಿಮಗೆ ಯಾವ ರೀತಿಯಲ್ಲಿ ಬರ್ತದೆ, ದೈವ ಅನುಗ್ರಹಗಳು ಯಾವ ತರ ಆಗ್ತವೆ ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನೋಡಿ ವೀಕ್ಷಕರೇ, ಕವಚ ಎಂದರೆ ದೇಹವನ್ನು ರಕ್ಷಿಸುವ ಒಂದು ಉಕ್ಕಿನ ಅಂಗಿ ಅಂತ ನಾವು ಕರೀಬಹುದಾಗ್ತದೆ. ಕವಚವನ್ನು ಧರಿಸಿದ ಶರೀರ ಶತ್ರುಗಳು ಮತ್ತು ಶತ್ರುಗಳು ಪ್ರಯೋಗಿಸುವ ಅಸ್ತ್ರಶಸ್ತ್ರಗಳಿಂದ ರಕ್ಷಣೆ ಮಾಡುತ್ತದೆ. ಇಷ್ಟ ದೇವತೆಗಳ ನಾಮಸ್ಮರಣೆ ಮಾಡುವುದರಿಂದ, ಪಠನೆ ಮಾಡುವುದರಿಂದ ದೇಹದಲ್ಲಿನ ಸಮಸ್ಯೆಗಳು ಮತ್ತೆ ವಿಶೇಷವಾಗಿ ಸುಖ ಜೀವನದಲ್ಲಿ ಬರುವಂತಹ ದಟ್ಟ ದರಿದ್ರಗಳು, ದುಃಖ ದುಮ್ಮಾನಗಳು, ಬರಸಿದಿನಂತೆ ಬರುವಂತಹ ಆಪತ್ತುಗಳು ಈ ಕವಚ ರಕ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು. ಆದ್ದರಿಂದನೇ ಶ್ರೀದೇವಿಯ ಸ್ತೋತ್ರವನ್ನು ನಾವು ಕವಚ ಎಂದು ಕರೀತೇವೆ. ಹಾಗಾದ್ರೆ ನಿದ್ರಿಸುತ್ತಾ, ಕೂರುತ್ತಾ, ನಡೆಯುತ್ತಾ, ಮಾತನಾಡುತ್ತಾ, ಸೇವಿಸುತ್ತಾ ನಿರಂತರವಾಗಿ ದುರ್ಗಾ ಮಾತೆಯ ಸ್ಮರಣೆ ಮಾಡುವವರು ಬಂಧ ಮುಕ್ತರಾಗ್ತಾರೆ. ಯಾವುದೇ ಬಂಧನದಲ್ಲಿ ಅವರು ಇರುವುದಿಲ್ಲ. ದೇವಿ ಪುರಾಣ ಕೂಡ ಇದನ್ನೇ ಹೇಳುತ್ತೆ. ನೋಡಿ, ಕವಚದಲ್ಲಿ ದೇಹದ ಅಂಗ ಮತ್ತು ಪ್ರತ್ಯಂಗಗಳನ್ನೆಲ್ಲ ತಿಳಿಸಲಾಗಿದೆ. ಅವುಗಳನ್ನು ಸಂರಕ್ಷಿಸಲು ಜಗದಾಂಬೆಯ ನಾಮವನ್ನು ಸ್ಮರಿಸುತ್ತಾ ಪ್ರಾರ್ಥಿಸುವ ಕೆಲವೊಂದು ವಿಧಾನಗಳಿವೆ. ನೋಡಿ, ಪ್ರಥಮವಾಗಿ ಶ್ರೀ ದುರ್ಗಾ ಕವಚ ಮಹಾಪ್ರಭಾವ ಸಂಪನ್ನವಾಗಿದ್ದು ಮಾನವ ಮಾತ್ರನಿಗೆ ವರಪ್ರಭವಾಗಿ ಬಂದಿದೆ. ದೇಹದಲ್ಲಿರುವ ಅಂಗಗಳು ಯಾವ ದೇವರ ಸ್ಥಾನವೋ ಎಂದು ತಿಳಿದುಕೊಳ್ಳಬಹುದು. ಆಯಾ ದೇವತೆಗಳು ಆಯಾ ಸ್ಥಾನಗಳನ್ನು ಸಂರಕ್ಷಿಸುತ್ತಾರೆ. ಒಂದೊಂದು ದೇವತೆಗಳು ಕೂಡ ಒಂದೊಂದು ದೇಹದಲ್ಲಿನ ಅಂಗಾಂಗಗಳನ್ನು ಸಂರಕ್ಷಿಸುತ್ತಾರೆ ಅಂತ ಅರ್ಥ. ನೋಡಿ, ಶ್ರದ್ಧೆ, ವಿಶ್ವಾಸ, ಭಕ್ತಿ, ನಿಷ್ಠೆಯಿಂದ ಪಾರಾಯಣ ಮಾಡುವುದರಿಂದ ಸಕಲ ಅರಿಷ್ಟಗಳು, ದುಃಖ ದುಮ್ಮಾನಗಳು ದೂರವಾಗಿ ಶುಭ ಫಲವನ್ನು ನಾವು ಪಡೆಯಬಹುದು. ನಾನಾ ವಿಧವಾದ ದೈಹಿಕ ಮಾನಸಿಕ ರೋಗ ರುಜಿನಗಳು ನಿವಾರಣೆ ಮಾಡಿಕೊಳ್ಳಬಹುದು. ಈ ಕವಚವನ್ನು ಪಾರಾಯಣ ಮಾಡಿ ಎಷ್ಟೋ ಜನ ರೋಗ ಮುಕ್ತರಾಗಿದ್ದಾರೆ, ಬಂಧ ಮುಕ್ತರಾಗಿದ್ದಾರೆ, ಮಾನಸಿಕ ಶಾಂತಿಯನ್ನು ಹೊಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಪ್ರಥಮವಾಗಿ ದುರ್ಗಾ ಕವಚ ಮಂತ್ರದಲ್ಲಿ ವ್ಯಾಕರಣ ದೋಷಗಳಿವೆ ಎಂದು ಅವನ್ನು ಸರಿಪಡಿಸಲು ಪ್ರಯತ್ನಿಸಬಾರದು. ಮಂತ್ರ ಯಾವ ರೀತಿಯಲ್ಲಿ ಇರ್ತದೋ ಅದೇ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು. ಮಂತ್ರದ ಜೊತೆಗಿರುವ ಬೀಜಾಕ್ಷರಗಳನ್ನು ಸ್ಪಷ್ಟವಾಗಿ ಮಧ್ಯಮ ಸ್ವರದಲ್ಲಿ ಉಚ್ಚರಿಸುವುದರಿಂದ ಅತಿ ಶೀಘ್ರದಲ್ಲೇ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಬಹುದು. ಕೆಲವೊಂದು ಅನುಭವ ಸಿದ್ಧವಾದ ಈ ಮಂತ್ರವನ್ನು ಕರಗತ ಮಾಡಿಕೊಂಡು ಪ್ರಯೋಗಿಸಿದರೆ ಇಷ್ಟ ದೈವ ಸಾಕ್ಷಾತ್ಕಾರವಾಗುತ್ತದೆ, ಆತ್ಮಬಲ ಹೆಚ್ಚಾಗುತ್ತದೆ ಅಂತ ನಂಬಿಕೆ ಇರುತ್ತೆ ವೀಕ್ಷಕರೇ. ಅದರಲ್ಲಿ ಕೆಲವೊಂದು ಮಂತ್ರಗಳು ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಆ ಮಂತ್ರಗಳು ಉಚ್ಚಾರಣೆ ಮಾಡುವುದರಿಂದ ಯಾವ ಸಮಸ್ಯೆಗಳನ್ನ, ಎಂತಹ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೋಬಹುದು. ಅಂತಹ ಸಮಸ್ಯೆಗಳಿದ್ದರೂ ಆ ಮಂತ್ರಗಳನ್ನ ನೀವು ಉಚ್ಚಾರಣೆ ಮಾಡ್ಕೋಬೇಕಾಗ್ತದೆ. ಸುಮಾರು ಒಂದು 4 ರಿಂದ 5 ಮಂತ್ರಗಳನ್ನು ಸೂಕ್ಷ್ಮವಾಗಿ ತಿಳಿಸ್ತೇನೆ. ಆದರೆ ದುರ್ಗಾ ಕವಚದಲ್ಲಿ 16 ಮಂತ್ರಗಳಿದ್ದಾವೆ. ಬಹಳ ಅನುಕೂಲ ಆಗ್ತದೆ. ಒಂದೊಂದು ಆರೋಗ್ಯದ ಬಾಧೆಗೂ, ಒಂದೊಂದು ಹಣಕಾಸಿನ ಬಾಧೆಗೂ, ಒಂದೊಂದು ವ್ಯಾಪಾರ ಬಾಧೆಗೂ ಕೂಡ ಮಂತ್ರ ಸಿದ್ಧಳಾಗ್ತಾಳೆ ದೇವಿ. ಅಂತಹ ದುರ್ಗಾ ಕವಚವನ್ನು ತಗೊಂಡು ಎಲ್ಲರೂ ಪಠನೆ ಮಾಡಿ ಅವರಿಗೆ ಪರಿಹಾರ ಸಿಗ್ತದೆ. ನಾನು ಕೆಲವೊಂದು ಮಂತ್ರಗಳಲ್ಲಿ ಪ್ರಥಮವಾಗಿ ಬರೋದು ಓಂ ಯಂ ಯಮ ಘಂಟಾಭ್ಯೋ ನಮಃ. ನೋಡಿ, ಈ ಮಂತ್ರ ಒಂದು 108 ಬಾರಿ ನೀವು ಪ್ರತಿ ದಿನ ಜಪಿಸಿದ್ರೆ ಮೂಗಿನ ಸಮಸ್ಯೆ, ಉಸಿರಾಟದ ಸಮಸ್ಯೆ ನಿಮಗೆ ದೂರ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ಎರಡನೇದಾಗಿ ಓಂ ದಂ ದ್ವಾರವಾಸಿನಿಯೇ ನಮಃ. ನೋಡಿ, ಪ್ರತಿದಿನ 108 ಬಾರಿ ಈ ಮಂತ್ರವನ್ನು ಜಪಿಸುವುದರಿಂದ ಕಿವಿಗಳಿಗೆ, ಕರ್ಣಗಳಿಗೆ ಸಂಬಂಧಪಟ್ಟಂತದ್ದು ತೊಂದರೆ ತಾಪತ್ರೆಗಳು ದೂರವಾಗುತ್ತದೆ. ಮೂರನೆಯ ಮಂತ್ರ ನೋಡಿ, ಓಂ ದಂ ಧನುರ್ಧಾರಿಯಭ್ಯೋ ನಮಃ. ನೋಡಿ, ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸುವುದರಿಂದ ಕೆಲವೊಬ್ಬರಿಗೆ ಸ್ನಾಯು ಸೆಳೆತ, ಬೆನ್ನು ನೋವು, ಮಂಡಿ ನೋವು ಮತ್ತೆ ಕೈಕಾಲು ನೋವು, ಇಂತಹ ಸಮಸ್ಯೆಗಳು ಕೂಡ ದೂರ ಆಗ್ತದೆ. ವಿಶೇಷವಾಗಿ 4ನೇ ಒಂದು ಸೂಕ್ಷ್ಮ ಮಂತ್ರ ವೀಕ್ಷಕರೇ, ಓಂ ಶ್ವಂ ಶೋಕ ವಿನಾಶಿನಿಭ್ಯೋ ನಮಃ. ನೋಡಿ, ಇದು ಬಹಳ ಬಲಿಷ್ಠವಾದ ಮಂತ್ರ. ಇನ್ನೊಮ್ಮೆ ತಿಳಿಸ್ತೇನೆ, ಓಂ ಶ್ವಂ ಶೋಕ ವಿನಾಶಿನಿಭ್ಯೋ ನಮಃ. ನೋಡಿ, ವಿಶೇಷವಾಗಿ ಮಾನಸಿಕ ಬಾಧೆ, ಮೃತ್ಯು ಭಯ, ದಂಪತಿಗಳ ಜಗಳ, ಮನಸ್ತಾಪ ದೂರವಾಗುತ್ತದೆ ಈ ಮಂತ್ರ ಜಪಿಸುವುದರಿಂದ. ಹಾಗೆ ವಿಶೇಷವಾಗಿ ಮಂಗಳವಾರದ ದಿನ ರಕ್ತ ಚಂದನವನ್ನು ಶಾಯಿಯನ್ನಾಗಿ ಬೆಳೆಸಿ, ಅಂದ್ರೆ ತೇಯ್ದು ಬಿಟ್ಟು ದಾಳಿಂಬೆ ಕಡ್ಡಿಯಿಂದ ಭುಜಪತ್ರೆಯ ಮೇಲೆ ಈ ಮಂತ್ರವನ್ನು ಬರೆದು ಜೇನುತುಪ್ಪದಲ್ಲಿ ಅದ್ದಿ ಇಡುವುದರಿಂದ ಮನುಷ್ಯನಿಗೆ ಕೋಪ, ಕ್ರೋಧ, ಮದ, ಮತ್ಸರ ದೂರವಾಗ್ತದೆ ವೀಕ್ಷಕರೇ. ಇಂಥ ಒಂದು ಸರಳ ನಿಯಮಗಳು ನಿಮ್ಮಲ್ಲಿ ಇದ್ರೆ ತೊಂದರೆ ತಾಪತ್ರೆಗಳು ಪರಿಹಾರ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಲಾಸ್ಟ್ನೇದಾಗಿ ಓಂ ಕಂ ಕಲ್ಯಾಣ ಶೋಭನಾಯೇ ನಮಃ. ನೋಡಿ, ಓಂ ಕಂ
ಕಲ್ಯಾಣ ಶೋಭನಾಭ್ಯೋ ನಮಃ. ವಿಶೇಷವಾಗಿ ಈ ಮಂತ್ರದಿಂದ ಗ್ರಹಕಾಟ, ಭೂತ, ಆತ್ಮ, ಅಪಮೃತ್ಯು ಯೋಗಗಳಂತಹ ಮತ್ತು ತಂತ್ರ ಮಂತ್ರ ಮಾರಕ ಪದ್ಧತಿಗಳಿಂದ ಈ ಮಂತ್ರ ಪ್ರತಿದಿನ 108 ಬಾರಿ ಜಪಸಿದ್ಧಿ ಮಾಡಿಕೊಂಡ್ರೆ ಪರಿಹಾರ ಆಗ್ತದೆ, ಭಯಮುಕ್ತರಾಗ್ತೀರಾ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ ವೀಕ್ಷಕರೇ. ನೋಡಿ, ಇಂಥ ದುರ್ಗಾ ಕವಚದಲ್ಲಿ ಈ ಕವಚ ಅಂದ ಕೂಡಲೇ ಬಹಳ ಒಂದು ಬಲಿಷ್ಠವಾದ ತಂತ್ರಶಕ್ತಿಗೂ ಒಂದು ಮಾನ್ಯತೆ ಇರುವಂತ ಕವಚದಲ್ಲಿ ವಿಶೇಷವಾಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಆಗುವಂತ ಮಂತ್ರಗಳಿದ್ದಾವೆ. ಅವನ್ನೆಲ್ಲ ಉಚ್ಚಾರಣೆ ಮಾಡ್ತಾ ನಿಮ್ಮ ಆರೋಗ್ಯದ ಸಮಸ್ಯೆ, ಹಣಕಾಸು ಸಮಸ್ಯೆ, ಕೆಲಸ ಕಾರ್ಯದ ಎಲ್ಲಾ ಸಮಸ್ಯೆ ನೀವೇ ಪರಿಹಾರ ಮಾಡ್ಕೋಬಹುದು. ಅಂತ ದುರ್ಗಾ ಕವಚ ದೇವಸ್ಥಾನಗಳ ಹತ್ರ, ಈ ಅಂಗಡಿಗಳಲ್ಲಿ ಅಥವಾ ಈ ಯಾವುದು ಮಠ ಮಂದಿರಗಳಲ್ಲಿ ಸಿಗ್ತದೆ, ತಗೊಂಡು ನಿಮ್ಮ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡ್ಕೋಬಹುದು. ಹಾಗೆ ಇದ್ರ ಬಗ್ಗೆ ವಿಶೇಷವಾಗಿ ನೀವು ಸಮಸ್ಯೆಗಳ ಬಗ್ಗೆ ವಿಮರ್ಶೆ ಮಾಡಬೇಕು, ಚರ್ಚೆ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ. ವೀಕ್ಷಕರೇ, ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು. ತಂತ್ರ ಮಂತ್ರ ಯಾವುದೇ ಇದ್ರೂ ಕೂಡ ಸಲಹೆ ಕೊಡ್ತೇವೆ. ಹಾಗೆ SR ಕನ್ನಡ ಟಿವಿ ಚಾನಲ್ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೇವೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಕೇಳಿದ್ರಲ್ಲ ವೀಕ್ಷಕರೇ, ಗುರುಗಳು ಹೇಳಿದ ಮಾತುಗಳನ್ನು. ನಾವು ಮಂತ್ರ ಪಠಿಸೋಕ್ಕಾಗದೇ ಇದ್ರೂ ನಾವು ದಿನ ದುರ್ಗಾ ಕವಚ ಮಂತ್ರವನ್ನು 108 ಬಾರಿ ಕೇಳ್ತಾ ಇದ್ದರೆ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ನಮ್ಮ ಕಷ್ಟಗಳನ್ನೆಲ್ಲ ಆ ದೇವಿ ಪರಿಹಾರ ಮಾಡ್ತಾಳೆ. ನಮ್ಮ ನೋವು, ನಲಿವು ಎಲ್ಲವನ್ನು ದೇವಿ ನಮಗೆ ಆಶೀರ್ವಾದ ರೂಪದಲ್ಲಿ ನೀಡ್ತಾಳೆ. ಹಾಗಾಗಿ ದಿನ ದುರ್ಗಾ ಕವಚವನ್ನು ಕೇಳೋದು ತುಂಬ ಒಳ್ಳೆಯದು. ದುರ್ಗಾದೇವಿ ನಮ್ಮ ಮಾನಸಿಕ, ಆರ್ಥಿಕ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾಳೆ. ತಾಯಿ ದುರ್ಗಾದೇವಿಯನ್ನು ನಂಬಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ನಮಸ್ಕಾರ.